ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಆಫ್ಟರ್ ಲಾಂಗ್ ಟೈಮ್ ಅಂತ ಹೇಳಿದ ಈ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಏನಪ್ಪ ಇವತ್ತು ಅಂತೀರಾ, ಇವತ್ತು ಡ್ಯೂಟಿ ಮುಗಿಸ್ಕೊಂಡು ರೂಮಿಗೆ ಬಂದಿದ್ದೀನಿ. ರೂಮಲ್ಲಿ ಇವತ್ತು ಅಡುಗೆ ಮಾಡಬೇಕು. ಇವತ್ತು ನಾನು ಅಡುಗೆ ಮಾಡ್ತಾ ಇದ್ದೀನಿ. ಇವತ್ತೇನಪ್ಪ ಅಡುಗೆ ಮಾಡ್ತಾ ಇದ್ದೀನಿ ಅಂತೀರಾ, ನನ್ಗೆ ಅಡುಗೆ ಮಾಡೋಕ್ಕೆಲ್ಲ ಬರಲ್ಲ. ಸೊ ಸ್ಪೆಷಲ್ ಆಗಿ ನಾನು ಮಾಡಿದ್ದೆ ತಿನ್ಬೇಕು ಅಂತ ನಮ್ಮ ಅಣ್ಣನಿಗೋಸ್ಕರ ಟೊಮೆಟೊ ಗೊಜ್ಜು ಮಾಡ್ತಾ ಇದ್ದೀನಿ. ಇರೋದೆಲ್ಲ ಎಲ್ಲ ಬ್ಯಾಚುಲರ್ಸ್ಗಳೇ ಅರ್ಜೆಂಟಾಗಿ ಬೇಕಾಗೋದಂದ್ರೆ ಅದೊಂದೇ. ಯಾಕಂದ್ರೆ ನಾನು ಕೆಲಸದಿಂದ ಬಂದಿದ್ದೆ, ಟಯರ್ಡ್ ಆಗಿರುತ್ತೆ, ಏನು ಮಾಡೋಕ್ಕಾಗಲ್ಲ. ಇವತ್ತೊಂದು ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ, ನನಗೋಸ್ಕರ ನಾನು ಅಡ್ಜಸ್ಟ್ ಮಾಡ್ಕೊಂಡೇ ಮಾಡ್ಕೊಡ್ತಾನೆ. ಹಾಗೆ ಇವತ್ತು ಕಾಫಿ ಕುಡಿಬೇಕು. ಎಲ್ಲರೂ ಕಾಫಿ ಆಯಿತು ಅಂತ ಅನ್ಕೊಳ್ತೀನಿ. ಕಾಫಿಗೂ ಅಂತ ಹೇಳಿ ಕಾಫಿ ಮಾಡ್ಕೊಂಡು ಇವತ್ತೇನು ಫ್ಲಾಶ್ ನ್ಯೂಸ್ ಏನೋ ಗೊತ್ತಾ, ನನ್ನ ಸೆಲ್ಫಿ ಸ್ಟಿಕ್ ಹಾಳಾಯ್ತು. ಸೆಲ್ಫಿ ಸ್ಟಿಕ್ ಎಲ್ಲಿ ಅಂದರೆ ಬೈಕಲ್ಲಿ ಬರ್ಬೇಕಾದ್ರೆ ಬಿದ್ದೋಗ್ಬಿಟ್ಟಿದೆ. ನೋಡ್ಕೊಂಡೇ ಇಲ್ಲ, ನಾನು ಬೈಕಲ್ಲಿ ಬರ್ಬೇಕಾದ್ರೆ ಬಿದ್ದೋಗ್ಬಿಟ್ಟಿದ್ದ, ನೋಡ್ಕೊಂಡಿಲ್ಲ. ಹೋಯ್ತು ಸೆಲ್ಫಿ ಸ್ಟಿಕ್. ಮತ್ತೆ ನಾಳೆ ತಗೋಬೇಕು ಹೊಸ ಸೆಲ್ಫಿ ಸ್ಟಿಕ್, ಹೊಸದೊಂದು ಸೆಲ್ಫಿ ಸ್ಟಿಕ್ ತಗೋಬೇಕು. ಏನು ಮಾಡೋದು, ಸರಿ ಟ್ರಾವೆಲಿಂಗ್ ಅಂದರೆ ಟ್ರಿಪ್ ಹೋದಾಗ ಸೆಲ್ಫಿ ಸ್ಟಿಕ್ದು ರಿಮೋಟ್ ಕಳೆದೋಯ್ತು. ಈ ಸರಿ ವಿಡಿಯೋ ಮಾಡ್ತಾ ಸೆಲ್ಫಿ ಸ್ಟಿಕ್ಕೇ ಕಳೆದೋಯ್ತು. ಅದಕ್ಕೆ ಈ ಸರಿ ಹೋಗಿ ಹೊಸ್ದಾಗಿ ತೊಗೊಳ್ಬೇಕು. ಹೊಸ್ದಾಗಿ ತೊಗೊಂಡು ಒಂದು ವಿಡಿಯೋ ಮಾಡ್ತೀನಿ, ಹೇಗಿರುತ್ತೆ ಅನ್ನೋದನ್ನ ನೋಡ್ಕೊಬರೋಣ ಆಮೇಲೆ. ಯಾಕಂದರೆ ಆದರೂ ನಾನು ವಿಡಿಯೋ ಮಾಡೋಕ್ಕೆ ಬಿಡೋಕ್ಕಾಗಲ್ಲ. ಯಾಕಂದರೆ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಒಂದು ಯೋಚನೆ, ಒಂದು ಛಲ ಇದೆ. ತುಂಬ ಜನ ನಮಗೆ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ಎಷ್ಟು ದಿನ ಅವ್ರವ್ರ ಕೈ ಕೆಳಗೆ ಕೆಲಸ ಮಾಡೋದು, ನಮ್ಮದು ಅಂತ ಒಂದು ಕೆಲಸ ಮಾಡೋಣ. ಅದೇನೆ ಯೂಟ್ಯೂಬ್ನ ಯಾವತ್ತೂ ವೀಡಿಯೋ ಥರ ಸೋಕಿಗೋಸ್ಕರ ಮಾಡೋದಲ್ಲ. ಯೂಟ್ಯೂಬ್ನೇ ಒಂದು ಕೆಲಸ ಅಂತ ಅಂದ್ಕೊಂಡು ಯೂಟ್ಯೂಬ್ನ ಮಾಡಿದ್ರೆ ಎಲ್ಲರೂ ಸಕ್ಸಸ್ ಆಗಿ ಆಗ್ತಾರೆ. ಇವತ್ತಾಗಲ್ಲ, ಒಂದಲ್ಲ ಒಂದಿನ ಹಾಗೆ ಆಗ್ತೀವಿ ಸಕ್ಸಸ್. ಅಲ್ಲಿವರೆಗೂ ಎಲ್ರಿಗೂ ಕಾಫಿ ಕುಡ್ಕೊಬರೋಣ. ಹಾಗೆ ಇವತ್ತಿನ ಅಡಿಗೆ ವಿಡಿಯೋದಲ್ಲಿ ನಿಮಗೊಂದು ವಿಶೇಷವಾದಂತಹ ಒಂದು ತರಕಾರಿ ತೋರಿಸ್ತೀನಿ. ಅದು ಯಾವ ತರಕಾರಿ ಅಂತ ಹೇಳಿ. ತರಕಾರಿ ಎಲ್ರಿಗೂ ಗೊತ್ತು, ತರಕಾರಿ ಅಂತಂದ್ರೆ ಎಲ್ರಿಗೂ ಗೊತ್ತಿರಂತೆ. ತುಂಬ ಥರ ಇರುತ್ತೆ, ತುಂಬ ತರಕಾರಿ ಇರುತ್ತೆ. ಆದರೆ ಇದು ಎಲ್ರಿಗೂ ಗೊತ್ತಿರೋಂಥ ತರಕಾರಿ ಇದೆ, ಆದರೆ ಒಂಚೂರು ವಿಭಿನ್ನವಾಗಿದೆ. ಏನಪ್ಪ ಅಂತೀರಾ, ಇದು ತರಕಾರಿ ಅಲ್ಲ, ಇದು ಬೆಳ್ಳುಳ್ಳಿ. ಬೆಳ್ಳುಳ್ಳಿ ನೋಡಿ, ಇಲ್ಲಿ ಫುಲ್ಲು ಪಿಂಕ್ ಆಗಿಬಿಟ್ಟಿದೆ. ಏನಕ್ಕೆ ಈ ಥರ ಪಿಂಕ್ ಆಗಿದೆ ಅಂತ ಗೊತ್ತಿಲ್ಲ. ಅಂದರೆ ಇದು ಯಾವ ಊರಿನ ಬೆಳ್ಳುಳ್ಳಿ ಅಂತ ನಮ್ಗೆ ಗೊತ್ತಿಲ್ಲ. ನಿಮ್ದು ಯಾವ್ದಾದ್ರು ಗೊತ್ತಿದ್ರು ಇದು ಯಾವ ಊರಿನ ಬೆಳ್ಳುಳ್ಳಿ ಅಂತ ಹೇಳಿ. ನೋಡಿ ಇಲ್ಲಿ ನಾನು ನೋಡಿದ ಮಟ್ಟಿಗೆ ಬೆಳ್ಳುಳ್ಳಿ ಎಲ್ಲ ವೈಟ್ ಇರುತ್ತೆ. ನೋಡಿ ಯಾವ ಸೈಡು ಕೂಡ ವೈಟ್ ಇಲ್ಲ, ಎಲ್ಲ ಪಿಂಕ್ ಕಲರ್ ಆಗಿಬಿಟ್ಟಿದೆ. ಏನಕ್ಕೆ ಹಿಂಗೆ ಆಗಿರೋದಂತ ಗೊತ್ತಿಲ್ಲ. ಇಲ್ಲ ಇರೋದೇ ಹಿಂಗೆ ಅಂತ ಗೊತ್ತಿಲ್ಲ. ಇಲ್ಲ ನಾನು ತಂದಿರೋದು, ನನಗೆ ಗೊತ್ತಿಲ್ಲ. ಬೆಳ್ಳುಳ್ಳಿ ಟೊಮೊಟೊ ಥರನೇ ಇದೆ. ಮೆಣಸಿನ್ಕಾಯಿ ಬಂದ್ಬಿಡಿ. ಇದು 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 ಇದಿಷ್ಟು ಬೇಕಾದ್ರೆ ಹೆಂಗಾದ್ರೂ ಕಟ್ ಮಾಡ್ಬಿಡ್ಬೋದು, ಏನಾದ್ರೂ ಒಂದು ಮಾಡ್ಬೋದು. ಆದ್ರೆ ಈ ಈರುಳ್ಳಿ ಕಟ್ ಮಾಡೋದಿದೆಯಲ್ಲ, ಇದೊಂಥರ ಸರ್ಕಸ್. ನನಗೆ ಬಿಡಿಸಿ ಕಣ್ಣೆಲ್ಲ ಉರಿ ಬಂದು. ಈ ಕಣ್ಣುರಿ ಹೋಗಕ್ಕೆ ಏನಾದ್ರು ಐಡಿಯಾ ಇದ್ರೆ ಹೇಳಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ಬಳಸ್ಕೋಣ, ಏನು ಯೂಸ್ ಆಗುತ್ತೆ ಅನ್ನೋದನ್ನ ನೋಡೋಣ. ಹಾಗೆ ಈ ಒಂದು ಟೊಮೆಟೊ ಗೊಜ್ಜು ಮಾಡೋಕ್ಕೆ 4 ಟೊಮೆಟೊ, 2 ಈರುಳ್ಳಿ, ಎರಡೇ ಈರುಳ್ಳಿ ಇರೋದು. ಸೊ 2 ಈರುಳ್ಳಿ ಹಾಕೋದು, ಯಾಕಂದರೆ ಇವತ್ತು ಒಂದು ಟೈಮ್ಗೆ. ಹಾಗೆ ಮೆಣಸಿನ್ಕಾಯಿ ನೋಡಿ, ಈ ಒಂದು ಮೆಣಸಿನ್ಕಾಯಿ. ಹಾಗೆ ಈ ಒಂದು ಪಿಂಕ್ ಕಲರ್ ಬೆಳ್ಳುಳ್ಳಿ. ಈ ಬೆಳ್ಳುಳ್ಳಿ ಬಂದು ಏನಕ್ಕೆ ಹಿಂಗಾಗಿರೋದು ಗೊತ್ತಾ, ಊರಿಗೆ ಹೋಗ್ಬೇಕಾದ್ರೆ ಕವರ್ ಕಟ್ಟಿಟ್ಬಿಟ್ಟಿದ್ದೀನಿ. ಎಲ್ಲ ಫುಲ್ಲು ಸ್ವೆಟ್ಟಾಗಿ ಬೆವತ್ಕೊಂಡು ಫುಲ್ ಪಿಂಕ್ ಆಗ್ಬಿಟ್ಟಿದೆ. ಈ ಮೊಳಕೆ ಬರೋ ಟೈಮಲ್ಲಿ ಆಗ್ಬಿಡುತ್ತಲ್ಲ, ಆ ಥರ ಆಗ್ಬಿಟ್ಟಿದೆ ಇದು. ನೋಡಿ ಅದು ಚೆನ್ನಾಗಿದೆ ಕಲರ್ ಇಲ್ಲಿ. ಹಾಗೆ ಕರಿಬೇವು ಸೊಪ್ಪು ಎಲ್ಲ ಒಣಗಿಕೊಂಡ್ಬಿಟ್ಟಿದೆ, ಆದರೂ ಇರಬೇಕು. ಯಾಕಂದರೆ ಕರಿಬೇವು ಸೊಪ್ಪು ತಿನ್ನೋದ್ರಿಂದ ಹೇರ್ ಬ್ಲ್ಯಾಕ್ ಆಗುತ್ತೆ, ಹೈಟ್ ತುಂಬ ಒಳ್ಳೆಯದು. ಹಾಗೆ ಇನ್ನೊಂದು ಹಲವಾರು ವಿಚಾರಕ್ಕೆ ನಾನು ತಿಳ್ಕೊಂಡಿದ್ದೀನಿ, ಇಷ್ಟೇ ತಿಳ್ಕೊಂಡಿರೋ ಸದ್ಯಕ್ಕೆ.
ಬೆಳ್ಳುಳ್ಳಿ ತಿನ್ನೋದ್ರಿಂದ ಗೊತ್ತಿಲ್ಲ, ಗೊತ್ತಿದ್ರೆ ಹೇಳಿ. ಹಾಗೆ ನಾನು ಅಡುಗೆ ಮಾಡ್ಬೇಕಾದ್ರೆ ಬೆಳ್ಳುಳ್ಳಿನ ಯಾವುದೇ ಕಾರಣಕ್ಕೂ ಈ ಥರ ಬಿಡಿಸಿ ಹಂಗೆ ಹಾಕೋದಿಲ್ಲ. ಯಾಕಂತಂದ್ರೆ ನಮ್ಮ ಅಣ್ಣಂಗೆ ಏನಾರು ಈ ಥರ ಬೆಳ್ಳುಳ್ಳಿ ಸಿಕ್ಕಿದ್ರೆ ಎತ್ತಿ ಸೈಡ್ಗೆ ಹಿಂಗೆ ತಟ್ಟೆಯಿಂದ ಹಿಂಗೆ ಸೈಡ್ ಮಾಡಿಬಿಡ್ತಾನೆ. ಅದಕ್ಕೆ ಏನು ಮಾಡ್ತೀನಿ ಅಂದರೆ ಈ ಥರ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ತೀನಿ, ಕೈಗೆ ಸಿಗಬಾರ್ದು. ಇದೇನಾಗುತ್ತೆ, ಒಗ್ಗರಣೆಲಿ ಚೆನ್ನಾಗಿ ಬೆಂದಾಗ ಫುಲ್ಲು ಕರ್ಗೋಗುತ್ತೆ ಅಂದರೆ ಹೇಳ್ಬೋದು. ಕರ್ಗೋಗುತ್ತೆ ಅಂತಂದ್ರೆ ಆ ಥರ ಅಲ್ಲ, ಕೈಗೆ ಸಿಗಲ್ಲ. ಆಗೇನಾಗುತ್ತೆ, ತಿಂತಾನೆ. ಆ ಒಂದು ರೀಸನಿಂದ ನಾನು ಬೆಳ್ಳುಳ್ಳಿನ ಇದೇ ಥರ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಂಡು ಹಾಕುವಂಥದ್ದು ಒಗ್ಗರಣೆಗೆ. ಹಾಗೆ ನಾನು ಅಡುಗೆ ಮಾಡ್ತೀನಿ ಅಂತ ನಮ್ಮ ಅಮ್ಮಂಗೆ ಗೊತ್ತು. ನಾನು ಸ್ವಲ್ಪ ಮಟ್ಟಿಗೆ ಅಡುಗೆನ ಕಲ್ತಿರೋದ್ರಿಂದ ಆ ಒಂದು ಧೈರ್ಯದ ಮೇಲೆ ನಾವು ಮೈಸೂರಲ್ಲಿ ಉಳ್ಕೊಂಡಿರೋದು. ಯಾಕಂದರೆ ಹೋಟ್ಲು ಊಟ ತಿನ್ನಲ್ಲ ನಾವು ಜಾಸ್ತಿ. ಯಾಕಂದರೆ ನಾವೇ ಮನೇಲೇ ಅಡುಗೆ ಮಾಡ್ಕೊಳ್ಳೋದ್ರಿಂದ ನಾವು ಹೋಟ್ಲು ಊಟನ ಅಷ್ಟು ಲೈಕ್ ಮಾಡಲ್ಲ. ಆದ್ರೂ ಇವತ್ತು ಅಡುಗೆ ಮಾಡೋದ್ರಿಂದ ನಮ್ಮ ಅಮ್ಮ ಕೂಡ ಮನೇಲಿ ಅಡುಗೆ ಮಾಡಿಕೊಡು ಅಂತ ಹೇಳ್ತಾರೆ, ಆದರೆ ನಾನು ಮಾಡ್ಕೊಡಲ್ಲ. ಯಾಕಂತಂದರೆ ಹಾಗೆ ಸುಮ್ಮನೆ ಸತಾಯಿಸ್ತೀನಿ ಅವ್ರನ್ನ. ಯಾಕಂದ್ರೆ ಅವರು ಸ್ವಲ್ಪ ದಿನ ಅವ್ರಿಗೂ ಕೂಡ ಮಾಡ್ಕೊಡ್ತೀನಿ. ಯಾಕಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾವ ರೀತಿ ಅವ್ರಿಗೆ ಅಡುಗೆ ಮಾಡಿ ಟೇಸ್ಟ್ ಮಾಡಿಸಿ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಆ ವಿಡಿಯೋ ನೀವು ನೋಡ್ಬೇಕಂತಂದರೆ ಫಸ್ಟ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬನ್ನಿ ನೆಕ್ಸ್ಟ್ ಪ್ರೊಸೆಸ್ ಏನಿದೆ ಮಾಡೋಣ. ಹಾಗೆ ಮೆಷರ್ಮೆಂಟ್ ಏನು ಬರಲ್ಲ, ಸೊ ನಮ್ಮಿಬ್ಬರಿಗಾಗಿರೋದ್ರಿಂದ ಸ್ವಲ್ಪ ಕಡಲೆಬೇಳೆ, ಒಂಚೂರು ಶೇಂಗಾ ಬೀಜ, ಕಡಲೆ ಬೀಜನ ತೊಗೊಂಡಿದ್ದೀನಿ. ನನಗೇನು ಮೆಷರ್ಮೆಂಟ್ ಅಷ್ಟು ಹಾಕ್ಬೇಕು ಎಷ್ಟು ಹಾಕ್ಬೇಕಂತ ಮೆಷರ್ಮೆಂಟ್ ನನಗೆ ಗೊತ್ತಿಲ್ಲ, ಅದರಿಂದ ಮಾಡಿದ್ದೀನಿ. ಹಾಗೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ಸ್ಟಾರ್ಟಿಂಗ್. ಸೊ ಎಣ್ಣೆ ಹಾಕಿದ ನಂತರ ಹಾಗೆ ಸಾಸಿವೆ, ಸ್ವಲ್ಪ ಸಾಸಿವೆ ಹಾಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆ, ಬೈಕೋಬೇಡಿ, ಇದನ್ನೆಲ್ಲ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಾಂದ್ರೆ ಸಾಸಿವೆ ಎಲ್ಲ ಪಟ 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 ಅಂತ ಸೈಡ್ ಇರ್ತದೆ. ನನಗೆ ಎಷ್ಟೋ ಸಾರಿ ಸೇರಿಸ್ಕೊಂಡಿದ್ದೀನಿ ನನಗೆ ಅಡುಗೆ ಮಾಡೋದು. ಇದಾಗ್ತದೆ. ಅಲ್ಲಿಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಸೌಂಡ್ ಅಂತ ಬರಬೇಕು. ಹಾಗೆ ಬೆಳ್ಳುಳ್ಳಿ, ಈರುಳ್ಳಿ, ಸೊ ನಾನು ಎಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೆ ಅಷ್ಟನ್ನು ಹಾಕ್ಬಿಡ್ತೀನಿ. ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಜಾಸ್ತಿ ಇಟ್ಕೊಂಡ್ರೆ ಚಟಪ್ಪ 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 ಆಮೇಲೆ ಸ್ಟಾರ್ಟ್ ಆಗ್ಬಿಡ್ತದೆ. ಆಮೇಲೆ ಬೇಕಾದ್ರೆ ಜಾಸ್ತಿ ಮಾಡ್ಕೊಳೋ ಎಲ್ಲನ ಹಾಕ್ಬಿಟ್ಟು. ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇರಬೇಕು, ಯಾಕಂದ್ರೆ ನನ್ನಲ್ಲಿ ಈಗ ಖಾರದ ಪುಡಿ ಕಮ್ಮಿ ಆಗಿದೆ ನಮ್ಮ ಹತ್ರ. ಯಾಕಂದ್ರೆ ಖಾರದ ಪುಡಿನೇ ಇಲ್ಲ, ಖಾರದ ಪುಡಿ ಖಾಲಿ ಆಗ್ಬಿಟ್ಟಿದೆ. ಅದರಿಂದ ಸ್ವಲ್ಪ ಮೆಣಸಿನ್ಕಾಯಿ ಹಾಕೊಳ್ತೀನಿ. ಮೆಣಸಿನ್ಕಾಯಿ ಹಾಕೊಳ್ತೀನಿ, ಏನು ಸಮಸ್ಯೆ ಇಲ್ಲ, ಯಾಕಂದ್ರೆ ಮೇಂಟೈನ್ ಆಗುತ್ತೆ. ಇನ್ನೊಂದೇನು ಗೊತ್ತಾ, ಯಾವುದೇ ಕೆಲಸ ಮಾಡಬೇಕಾದ್ರೂ ಫಸ್ಟ್ ಆಫ್ ಆಲ್ ಧೈರ್ಯ ಮುಖ್ಯ, ಭರವಸೆ, ನಂಬಿಕೆ. ಹಾಗಾಗಿ ನನ್ನ ಈ ಅಡುಗೆಯಲ್ಲಿ ಏನು ವಿಶೇಷ ಅಂತಂದರೆ ಫಸ್ಟ್ ಆಫ್ ಆಲ್ ನಮ್ಮ ಅಣ್ಣ ಹೆಂಗೆ ನಾನು ಅಡುಗೆ ಮಾಡೋದು ತಿಂತಾನೆ ಅನ್ನೋ ನಂಬಿಕೆ. ಫುಲ್ಲು ಆಡಿಸ್ತಾ ಇರಿ. ಬೈಲಿಕ್ಕೆ ಬಿಡಿ, ಸ್ವಲ್ಪ ಕಂದು ಬಣ್ಣಕ್ಕೆ ಬರೋವರೆಗೂ ಬೇಯ್ಲಿ. ಹಾಗೆ ಒಗ್ಗರಣೆ ಬೇಯ್ತಾ ಇದೆ. ಇನ್ನೊಂದು ಸಾರಿ ಹಂಗೆ ಎಲ್ಲ ಹಾಕ್ತಾನೆ ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆ. ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು, ತುಂಬ ಒಳ್ಳೇದು. ಈಗ ಟೊಮೆಟೊ ಹಾಕೊಂಡು ಅದನ್ನ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಬೇಕು, ಯಾಕಂದ್ರೆ ಅದು ಚೆನ್ನಾಗಿ ಬೇಯಬೇಕಲ್ಲ. ಆಮೇಲೆ ಕೆಲವರು ಟೊಮೆಟೊ ಚೆನ್ನಾಗಿ ಮಾಡೋರು ಬೇಜಾರು ಮಾಡ್ಕೊಬೇಡಿ. ಸೊ ನಾನು ಮಾಡೋದು ಈ ರೀತಿ ಇರುತ್ತೆ. ಸೊ ದಿಸ್ ಇಸ್ ಮೈ ಸ್ಟೈಲ್. ಅದೇ ಥರ ಇದೇ ಮಾಡ್ಕೊಬಿಡಿ, ಯಾಕಂದರೆ ಬ್ಯಾಚುಲರ್ ಇರೋದ್ರಿಂದ ನಾವು ಇದೇ ರೀತಿ ಅಡುಗೆ ಮಾಡೋದು. ನಾನು ಬರೋದು ಇದು ಒಂದೇ
ಟೊಮೆಟೊ ಗೊಜ್ಜು, ಹಾಗೆ ಬಾತ್ ಮಾಡ್ತೀನಿ, ಪುಳಿಯೋಗರೆ ಮಾಡ್ತೀನಿ, ಆಮೇಲೆ ರಾಗಿ ರೊಟ್ಟಿ ಮಾಡ್ತೀನಿ, ಮುದ್ದೆ ಮಾಡ್ತೀನಿ. ಇಷ್ಟೆಲ್ಲ ಅಡುಗೆ ನಾನು ಮಾಡ್ತೀನಿ. ಹಾಗೆ ಟ್ರಾವೆಲರ್ ಅಂದಮೇಲೆ ಒಂದೇ ವಿಚಾರದಲ್ಲ, ಎಲ್ಲ ವಿಚಾರದಲ್ಲೂ ಕೂಡ ನಾವು ಮುಂದೆ ಇರಬೇಕಾಗುತ್ತೆ. ಅಡುಗೆ ಹಿಡಿದು ತಿನ್ನೋದ್ರಲ್ಲಂತೂ ಫಸ್ಟ್ ಇರಬೇಕು. ಯಾಕೆ ಹೇಳಿ, ಟ್ರಾವೆಲ್ ಮಾಡೋದ್ರಲ್ಲಿ ಎನರ್ಜಿ ಬೇಕಲ್ವಾ, ಅದರಿಂದಾಗಿ ತಿನ್ನೋದ್ರಲ್ಲಿ ಫಸ್ಟ್ ಇರಬೇಕು. ಹಾಗಾಗಿ ನೋಡಿ, ಟೊಮೆಟೊ ಫುಲ್ಲು ಕರ್ಗೋಯ್ತು. ಟ್ರಾವೆಲಿಂಗ್ ಮಾಡ್ತೀನಿ, ಕುಕ್ಕಿಂಗ್ ಮಾಡ್ತೀನಿ, ಮತ್ತು ಕೃಷಿ ಮಾಡ್ತೀನಿ, ತೋಟದಲ್ಲಿ ಕೆಲಸ ಮಾಡ್ತೀನಿ, ಇಷ್ಟೆಲ್ಲ ಕೆಲಸಗಳು ಮಾಡ್ತೀವಿ. ಅದನ್ನೆಲ್ಲ ಅಪ್ಲೋಡ್ ಮಾಡ್ತೀವಿ. ಯಾಕಂದರೆ ಟ್ರಾವೆಲ್ ಅಂದರೆ ಕಂಟೆಂಟ್ ಅಂದರೆ ಒಂದೇ ಕಂಟೆಂಟ್ ಅಲ್ಲ, ನಾವು ಮಾಡೋ ಪ್ರತಿಯೊಂದು ವಿಚಾರನೂ ಕೂಡ ಕಂಟೆಂಟ್, ಒಂದು ವಿಷಯ ಮೂಲಕನೇ, ಒಂದು ವಿಚಾರದ ಮೂಲಕನೇ ಇರಬೇಕು. ಅದನ್ನು ಕಂಟೆಂಟ್ ಅಂತ ಹೇಳೋದು. ಕಂಟೆಂಟ್ ಮಾಡೋದು ಒಂದು ಕಲೆ. ಕಂಟೆಂಟ್ನ ಕಲೆ ಮಾಡಬೇಕು ಹೊರತು ಕೊಲೆ ಮಾಡಬಾರ್ದು ಅಂತ ಬೈಕೋಬೇಡಿ ದಯವಿಟ್ಟು. ಇದೊಂದು ವಿಚಾರವಾಗಿ, ಒಂದು ಅಡುಗೆ ವಿಚಾರವಾಗಿ, ಅಡುಗೆ ಮಾಡ್ತಾರನ್ನ ವಿಡಿಯೋ ಮಾಡಬೇಕು ಅನಿಸ್ತು, ಮಾಡಿದ್ದೀನಿ. ಹೀಗೆ ಟೊಮೊಟೊ ಇನ್ನೂ ಸ್ವಲ್ಪ ಚೆನ್ನಾಗಿ ಇದೆ, ನೀರು ಹಾಕ್ತಾ ಇದ್ದೀನಿ. ನೀರು ನಾನು ಕನ್ವೆನ್ಷನ್ ಹಾಕೊಳ್ಳೋದು, ಯಾಕಂದರೆ ತುಂಬ ತೆಳ್ಳಗೆ ಬೇಕಾಗಿಲ್ಲ ಹಾಗೆ. ಸೊ ನೀರು ಹಾಕೊಳ್ಳೋದ್ರಿಂದ ನಮ್ಗೆ ಎಷ್ಟು ಅಂದರೆ ಸ್ವಲ್ಪ ಸಾಂಬಾರು ಸಿಗುತ್ತೆ. ಗೊಜ್ಜಿಗಿಂತ ಗೊಜ್ಜು ಥರನೇ ಇರಬೇಕು, ಸ್ವಲ್ಪ ಸಾಂಬಾರು ಥರನೇ ಇರಬೇಕು. ಹಾಗಾದರೆ ಸ್ವಲ್ಪ ರೈಸ್ ಊಟ ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ಹೀಗೆ ಸ್ವಲ್ಪ ಅರಿಶಿನ ಹಾಕ್ತೀನಿ, ಯಾಕಂದರೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಹಾಗೆ ಧನಿಯಾ ಪುಡಿ, ಟೇಸ್ಟ್ ಚೆನ್ನಾಗಿರುತ್ತೆ. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕೋದು ನಾನು. ಫೈನಲ್ ಆಗಿ ಚೆನ್ನಾಗಿ ಕುದಿಸ್ಬಿಟ್ಟು ಹಾಗೆ ಸ್ವಲ್ಪ ಸಾಲ್ಟ್ ಹಾಕ್ಬೇಕು. ಲಾಸ್ಟಲ್ಲಿ ಸ್ವಲ್ಪ ಸಾಲ್ಟ್ ಹಾಕ್ತೀನಿ, ಸ್ವಲ್ಪ ಮಿಕ್ಸ್ ಮಾಡೋಣ. ಹಾಗೆ ಸಾಲ್ಟ್ನು ಕೂಡ ನಾನು ಅವಾಗಿಂದನೂ ಕೂಡ ನಾನು ಸ್ಪೂನಲ್ಲೆಲ್ಲ ಮೆಜರ್ಮೆಂಟ್ ಮಾಡೋಕ್ಕಿಲ್ಲ. ಸೊ ನಾನು ಒಂದು ಕಣ್ಣು ಅಳ್ತಿಲ್ಲ, ನಮ್ಗೆ ಎಷ್ಟು ಸಾಲ್ಟ್ ಬೇಕೋ ಅಷ್ಟು ಹಾಕ್ತೀನಿ. ಟೊಮೆಟೊ ಹುಳಿ ಇರೋದ್ರಿಂದ ಖಾರ ಆಗಲಿ, ಚಿಲ್ಲಿ ಆಗಲಿ, ಸೊ ಮೇಂಟೈನ್ ಆಗುತ್ತೆ. ಹಂಗೆ ಅಂದ್ಬಿಟ್ಟು ಜಾಸ್ತಿ ಹಾಕ್ಬಿಟ್ರಪ್ಪ ಅಂತ ಮುಗಿಸ್ಕೋತೀರ. ದಯವಿಟ್ಟು ಬೇರೆ ಏನಾದರೂ ಅಡುಗೆ ಮಾಡಿದ್ರೆ ನನ್ನಂತೂ ನೋಡ್ಕೊಂಡು ಬೈಕೋಬೇಡಿ. ಫುಲ್ ಚಿಲ್ಲಿ ಪೌಡರ್ ಹಾಕಿಲ್ಲ, ಫುಲ್ಲು ಕುದಿಸ್ಬೇಕು. ನೋಡಿ ಏಟ್ ಕದ ಕಾಣಿಸ್ತದ, ಹಂಗೆ ಕೊತ 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 ಅಂತ ಕುದೀತಾರೆ. ಚೆನ್ನಾಗಿ ಕುದ್ದ ಮೇಲೆ ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಬಿಟ್ಟು ಆಫ್ ಮಾಡ್ಬಿಟ್ರೆ ಟೊಮೆಟೊ ಗೊಜ್ಜು ರೆಡಿ. ಬನ್ನಿ ನನಗೆ ಟೇಸ್ಟ್ ಮಾಡೋಣ ಯಾವ ರೀತಿ ಇದೆ ಅಂತ.